ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ BBMP ದಿಂದ ಡಿಜಿಟಲ್ ಖಾತಾ ರಿಲೇಟೆಡ್ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಿಜಿಟಲ್ ಖಾತಾ ಅಥವಾ ಆನ್ಲೈನ್ ಖಾತಾ ಏನಿದೆಲ್ಲ BBMP ನಲ್ಲಿ, ಅದು ನೀವು ಸೆಲ್ಫ್ ಆಗಿ ಅಪ್ಲೈ ಮಾಡಬಹುದು. ಸೊ ಬಹಳಷ್ಟು ವಿಡಿಯೋಸ್ ಕೂಡ ಆಲ್ರೆಡಿ ನಾನು ಮಾಡಿದ್ದೆ. ಅಥವಾ ನೀವು ಬ್ಯಾಂಗ್ಳೂರ್ ಒನ್ ಸೆಂಟರ್ ನಲ್ಲಿ ಕೂಡ ಹೋಗ್ಬಿಟ್ಟು ಅಲ್ಲಿ ಕೂಡ ಖಾತಾ ಅಪ್ಲೈ ಮಾಡಬಹುದು. ಅವ್ರದ್ದು ಅಸಿಸ್ಟೆನ್ಸ್ ಕೂಡ, ಅವ್ರದ್ದು ಹೆಲ್ಪ್, ಅವ್ರ ಸಪೋರ್ಟ್ ಕೂಡ ನೀವು ತಗೋಬಹುದು. ಸೊ ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಓಕೆ, ಸೊ ಇವಾಗ ಒಂದು ಥರ್ಡ್ ಆಪ್ಷನ್ ಬಿಟ್ಟಿದ್ದಾರೆ ಖಾತಾ ಅಪ್ಲೈ ಮಾಡ್ಲಿಕ್ಕೆ, BBMP ಆನ್ಲೈನ್ LPE ಸರ್ವಿಸ್ ಅಂತ. ಓಕೆ, ಸೊ ಇದೇನು ಹೊಸದಾಗಿ ಇದು ಒಂದು BBMP ದಿಂದ ಈಗ ಇದು ಅಪ್ಡೇಟ್ ಬಂದಿದೆ, LPE ಸರ್ವಿಸ್ ಅಂತ. ಏನಿದು LPE ಸರ್ವಿಸು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗ LPE ಅರ್ಥ ಲೋಕಲ್ ಪ್ರೈವೇಟ್ ಎಂಟರ್ಪ್ರಿನರ್ ಅಂತ. ಓಕೆ, ಏನಿದ್ರ ಅರ್ಥ ಅಂತಂದ್ರೆ ಯಾರು ಬೇಕವರು, ಈಗ ಜನರಲ್ ಸಿಟಿಸನ್ ಅಥವಾ ಜನರಲ್ ಪಬ್ಲಿಕ್, ಅವರು BBMP ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅವರು ಕೂಡ ಖಾತಾ ರಿಲೇಟೆಡ್ ಸರ್ವಿಸು ಈಗ ಕೊಡಬಹುದು. ಸೊ ಅದಕ್ಕೆ LPE ಸರ್ವಿಸ್ ಅಂತ ಹೇಳಿದ್ದಾರೆ, ಲೋಕಲ್ ಪ್ರೈವೇಟ್ ಎಂಟರ್ಪ್ರಿನರ್ ಅಂತ. ಓಕೆ, ಸೊ ಖಾತಾ ರಿಲೇಟೆಡ್ ಈಗ ಸರ್ವಿಸು ಯಾರು ಬೇಕವರು ರಿಜಿಸ್ಟರ್ ಮಾಡ್ಕೊಂಡಿ ನಂತರ ಕೊಡಬಹುದು. ಓಕೆ, ಸೊ ಏನೇನ್ ಡೀಟೇಲ್ಸ್ ಇದೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲಿ ಇದು ಶೇರ್ ಮಾಡಿದ್ದಾರೆ, ಇದು ಇನ್ಫಾರ್ಮೇಶನ್ ಎಲ್ಲಿಂದ ಬಂದಿದೆ ಅಂತಂದ್ರೆ BBMP ಇದು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಇದನ್ನ ಶೇರ್ ಮಾಡಿದ್ದಾರೆ. ಸೊ ನೀವು ನೋಡಬಹುದು, ಆಸ್ ವಿಷನ್ ಆಫ್ ಆನರೇಬಲ್ ಡೆಪ್ಯೂಟಿ CM, if you are local enthusiastic person with zeal to work, here is a golden opportunity to online register with BBMP and start delivering BBMP e-ಖಾತಾ ಸರ್ವಿಸಸ್ ಟು ಸಿಟಿಸನ್. ಸೊ ಇಲ್ಲಿ ಯಾವ ತರ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಕೂಡ ಇಲ್ಲಿ ವಿಡಿಯೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ ಲಿಂಕ್. ಓಕೆ, ಸೊ ನಾನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಅಂತ. ಓಕೆ, ಸೊ ಈಗ BBMP ಆನ್ಲೈನ್ LPE ಸರ್ವಿಸ್ದು ಒಂದು ಹೊಸ ಪೋರ್ಟಲ್, ಒಂದು ಹೊಸ ವೆಬ್ಸೈಟ್ ಬಿಟ್ಟಿದ್ದಾರೆ. ಯಾವ್ದು ವೆಬ್ಸೈಟ್ ಇದೆ, ಸೊ ಇಲ್ಲಿ ತೋರಿಸ್ತೀನಿ ನೋಡಿ, bbmp.karnataka.gov.in/LPE/. ಸೊ ಇದು ಎಕ್ಸಾಕ್ಟ್ಲಿ ಯಾವ ತರ ಇದೆಯಲ್ಲ ಅದೇ ರೀತಿ ನೀವು ಗೂಗಲ್ ನಲ್ಲಿ ಈ ತರ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಆಸ್ ಇಟ್ ಈಸ್ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮ್ಗೆ ಡೈರೆಕ್ಟ್ಲಿ ನೀವು ಈ ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ನೀವು ನೋಡಬಹುದು LPE ಸರ್ವಿಸ್ದು ಒಂದು ಹೊಸ ಪೋರ್ಟಲ್ ಈಗ ಬಂದಿದೆ, ರೈಟ್. ಸೊ ಇಲ್ಲಿ ಬರ್ದಿದೆ ನೋಡಿ, ಈ ತರ ಒಂದು ವೆಬ್ಸೈಟ್ ಇದೆ, BBMP ಆನ್ಲೈನ್ LPE ಸರ್ವಿಸ್ ಅಂತ. ಓಕೆ, ಸೊ ಈ ರೀತಿ ಒಂದು ಹೊಸ ವೆಬ್ಸೈಟ್, ಹೊಸ ಪೋರ್ಟಲ್ ಬಂದಿದೆ. ಇಲ್ಲಿ ಯಾವ ತರ ಈಗ ರಿಜಿಸ್ಟರ್ ಮಾಡ್ಕೋಬೇಕು, ಸೊ ಬೇಸಿಕಲಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, BBMP LPE ಲಾಗಿನ್ ಅಂತ. ಸೊ ಇಲ್ಲಿ ನಿಮ್ದು ಮೊಬೈಲ್ ನಂಬರು, ಕ್ಯಾಪ್ಚಾ ಕೋಡು ಹಾಕ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು OTP ಸಕ್ಸೆಸ್ ಅಂತಾರೆ, OTP ಸೆಂಟ್ ಆಗಿದೆ ಅಂತ ಇಲ್ಲಿ ಮೆಸೇಜ್ ತೋರಿಸುತ್ತೆ. ಓಕೆ, ಸೊ ನಿಮ್ಮ ಮೊಬೈಲಿಗೆ ಅದು OTP ಬರುತ್ತೆ, ಆ OTP ಇಲ್ಲಿ ಎಂಟರ್ ಮಾಡಿ ಅಂಡ್ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನೀವು ಎಂಟರ್ ಆಗ್ತೀರಾ, ಲಾಗಿನ್ ಆಗ್ತೀರಾ. ವೆಲ್ಕಮ್ ಟು BBMP's ಲೋಕಲ್ ಪ್ರೈವೇಟ್ ಎಂಟರ್ಪ್ರಿನರ್ e-ಖಾತಾ ಅಂಡ್ BBMP ಸರ್ವಿಸಸ್ ಡೆಲಿವರಿ ಸಿಸ್ಟಮ್ ಅಂತ. ಸೊ ಇದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕೇಳುತ್ತೆ, ಆಧಾರ್ ಅಥೆಂಟಿಕೇಶನ್ ಅಂತ. ಸೊ ಈಗ ಆಧಾರ್ದಿಂದ KYC ಮಾಡಬೇಕು. ಸೊ ಡೂ KYC ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲ್ ಆಗಿ ಈ ತರ ಒಂದು KYC ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ, ಚೆಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿ, OTP ಮೇಲೆ ಕ್ಲಿಕ್ ಮಾಡಿ, OTP ಬರುತ್ತೆ, OTP ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಆಧಾರ್ KYC ಡನ್ ಆಗುತ್ತೆ. ಆಧಾರ್ KYC ಡನ್ ಆಗಿದ ಮೇಲೆ ಟೋಟಲಿ ಒಂದು 4 ಆಪ್ಷನ್ ಅಥವಾ ಒಂದು 4 ಇನ್ಫಾರ್ಮೇಶನ್ ಬರುತ್ತೆ. ಏನೇನ್ ಇನ್ಫಾರ್ಮೇಶನ್ ಬರುತ್ತೆ ಎಲ್ಲ ಕೂಡ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಆಪ್ಷನ್ ಏನ್ ಬರುತ್ತೆ ನೋಡಿ, ನಾವು ಆಧಾರ್ KYC ಮಾಡ್ತೀವಲ್ಲ, ಸೊ ಆಧಾರ್ ಡೀಟೇಲ್ಸ್ ಆಟೋಮೆಟಿಕ್ಲಿ ಫೆಚ್ ಆಗಿ ಆಧಾರ್ ಡೇಟಾ ಬೇಸ್ ಲಿಂದ ಇಲ್ಲಿ ಬರುತ್ತೆ. ಸೊ ನಮ್ಮ ಹೆಸರು, ನಮ್ದು ಫೋಟೋಗ್ರಾಫು ಎಲ್ಲ ಕೂಡ ಇಲ್ಲಿ ಬರುತ್ತೆ. ಸೊ ಜಸ್ಟ್ ಒಂದ್ಸರ್ತಿ ನೋಡಿ ಕೆಳಗಡೆ ಬನ್ನಿ. ಸೊ ಇದು ಒಂದು ಫಸ್ಟ್ ಇನ್ಫಾರ್ಮೇಶನ್. ಓಕೆ, ಸೊ ಆಧಾರ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಈಗ ಸೆಕೆಂಡ್ ಡೀಟೇಲ್ಸ್ ಏನು ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್. ಓಕೆ, ಏನ್ ಕಾಂಟ್ಯಾಕ್ಟ್ ನಂಬರ್ ಅಂತಂದ್ರೆ ಇಲ್ಲಿ ಈ ತರ ಒಂದು ಕಾಂಟ್ಯಾಕ್ಟ್ ನಂಬರ್ದು ಒಂದು ಆಪ್ಷನ್ ಕಾಣುತ್ತೆ. 2 ಆಪ್ಷನ್ ಇರುತ್ತೆ ಬೇಸಿಕಲಿ. ಸೊ ಮೊದಲನೇದು, ನಾವು ಯಾವ ಮೊಬೈಲ್ ನಂಬರ್ ನಿಂದ ಲಾಗಿನ್ ಮಾಡ್ಕೊಂಡಿದೀವಲ್ಲ ಅದೇ ನಮ್ದು ಮೊಬೈಲ್ ನಂಬರ್ ಇದ್ರೆ ಇಲ್ಲಿ ಅದು ಎಸ್ ಅಥವಾ ಎಸ್ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು, ನೋ ಇದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಸಪರೇಟ್ ಇನ್ನೊಂದು ಮೊಬೈಲ್ ನಂಬರ್ ಇದೆ, ನಾವು ಅದು ಕೊಡ್ಬೇಕಾಗ ನಮ್ದು ಇಂಟ್ರೆಸ್ಟ್ ಇದೆ. ಸೊ ಅದು ಮೊಬೈಲ್ ನಂಬರ್ ಎಂಟರ್ ಮಾಡಿ, ಇಲ್ಲಿ OTP ಬರುತ್ತೆ, ಅದು OTP ಇಲ್ಲಿ ಎಂಟರ್ OTP ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ. ಸೊ ದಟ್ ಮೊಬೈಲ್ ನಂಬರ್ ನೀವು ಹೊಸದಾಗಿ ಕೊಡಬಹುದು. ಓಕೆ, ಸೊ ಮೊಬೈಲ್ ನಂಬರ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ
ಇದು ಮೊಬೈಲ್ ನಂಬರಿಗೆ ನಾವು ಯಾವ್ದು ಮೊಬೈಲ್ ನಂಬರ್ ಕೊಡ್ತೀವಲ್ಲ ಆ ಮೊಬೈಲ್ ನಂಬರಿಗೆ ಇದು ಡಿಸ್ಪ್ಲೇ ಮಾಡ್ತಾರೆ. ಓಕೆ, ಸೊ ಡಿಸ್ಪ್ಲೇ ಅಂತಂದ್ರೆ ಪಬ್ಲಿಕ್ಕಿಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅವ್ರು ಫೋನ್ ಕೂಡ ಮಾಡ್ಬೋದು ನಿಮಗೆ. ಸೊ ಇದು ಜನರಲ್ ಪಬ್ಲಿಕ್ಕಿಗೆ ಡಿಸ್ಪ್ಲೇ ಆಗುತ್ತೆ, ನೆನ್ಪಿಟ್ಕೋಬೇಕು. ಓಕೆ, ಸೊ ಯಾವ್ದು ನಂಬರ್ ನಮಗೆ ಕೊಡಬೇಕು ಅಂತ ಇಂಟ್ರೆಸ್ಟ್ ಇದೆಯಲ್ಲ ಅದೇ ನಂಬರ್ ನಾವು ಕೊಡಬೇಕು. ಓಕೆ, ಸೊ ಈ ರೀತಿ ಸೆಕೆಂಡ್ ಆಪ್ಷನ್ ಏನ್ ಬರುತ್ತೆ, ಕಾಂಟ್ಯಾಕ್ಟ್ ನಂಬರ್, ರೈಟ್. ಸೊ ಈಗ ಥರ್ಡ್ ಆಪ್ಷನ್ ಏನು ಅಂತಂದ್ರೆ ಲೊಕೇಶನ್ ಅಂಡ್ ಅಡ್ರೆಸ್. ಏನಿದ್ರ ಅರ್ಥ ಅಂತಂದ್ರೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ಲ್ಯಾಂಡ್ ಮಾರ್ಕ್ ನೀವು ಚೂಸ್ ಮಾಡ್ಕೊಂಡು ಅಥವಾ ಏರಿಯಾ ಚೂಸ್ ಮಾಡ್ಕೊಂಡು ನಿಮ್ದು ಯಾವ್ದು ಏರಿಯಾ, ನೀವು ಎಲ್ಲಿ ಇದು LP ಸರ್ವಿಸ್ ಕೊಡ್ತಿರಲ್ಲ, ಯಾವ್ದು ನಿಮ್ ಶಾಪ್ ಇರ್ಬೋದು, ಮನೆ ಇರ್ಬೋದು, ಈ ರೀತಿ ಯಾವ್ದು ಪ್ಲೇಸ್ ನಲ್ಲಿ ನೀವು ಇದು ಯಾವ್ದು ಲೊಕೇಶನ್ ನಲ್ಲಿ ನೀವು LP ಸರ್ವಿಸ್, ಖಾತಾ ರಿಲೇಟೆಡ್ ಸರ್ವಿಸ್ ನೀವು ಕೊಡಬೇಕು ಅಂತ ಅನ್ಕೋತಾ ಇದ್ದೀರಿ, ಅದು ಲೊಕೇಶನ್ ಇಲ್ಲಿ ಎಕ್ಸಾಕ್ಟ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡಿ ಕ್ಲಿಕ್ ಮಾಡಬೇಕು. ಸೊ ಜಸ್ಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಲಿ ಈ ತರ ಬರುತ್ತೆ. ಲ್ಯಾಟಿಟ್ಯೂಡ್ ತಗೊಳುತ್ತೆ, ಲಾಂಗಿಟ್ಯೂಡ್ ತಗೊಳುತ್ತೆ, ವಾರ್ಡ್ ಯಾವುದು, ಝೋನ್ ಯಾವುದು, ಅದು ಕೂಡ ಇಲ್ಲಿ ಆಟೋಮೆಟಿಕ್ಲಿ ಬರುತ್ತೆ. ಅಂಡ್ ಇಲ್ಲಿ ಅಡ್ರೆಸ್ ಎಂಟರ್ ಮಾಡಿ, ಸ್ಟ್ರೀಟ್ ನೇಮು, ಲೊಕ್ಯಾಲಿಟಿ ಯಾವುದು, ಪಿನ್ ಕೋಡ್ ಯಾವುದು, ಲ್ಯಾಂಡ್ ಮಾರ್ಕ್ ಯಾವ್ದಿದೆ, ಅಕ್ಯುರೇಟ್ ಆಗಿ ಎಲ್ಲ ಕೂಡ ನೀವು ಡೀಟೇಲ್ಸ್ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು. ಓಕೆ, ಯಾಕೆ ಫಿಲ್ ಮಾಡಬೇಕು ಅಂತಂದ್ರೆ ಇದೆ ಲೋಕಲ್ ಪ್ರೈವೇಟ್ ಆಂಟರ್ಪ್ರಿನರ್. ಸೊ ಎಷ್ಟು LP ಜನ ರಿಜಿಸ್ಟರ್ ಮಾಡ್ಕೋತಾರ BBMP ನಲ್ಲ ಅವ್ರದ್ದು ಎಲ್ಲರದು ಒಂದು ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಒಂದು ಲಿಸ್ಟ್ ಒಂದು ಪಟ್ಟಿಯನ್ನ ಮಾಡಿಬಿಟ್ಟು ಅವರು ವೆಬ್ಸೈಟ್ ಮೇಲೆ ಅಪ್ಲೋಡ್ ಮಾಡ್ತಾರೆ. ಸೊ ದಟ್ ಈ ಲೊಕೇಶನ್ ನಲ್ಲಿ ಇದು ಮೊಬೈಲ್ ನಂಬರ್ ಇದೆ ಅಂಡ್ ಇದು LP ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಖಾತಾ ರಿಲೇಟೆಡ್ BBMP ಖಾತಾ ರಿಲೇಟೆಡ್ ನೀವು ಇಲ್ಲಿ ಹೋಗ್ಬಿಟ್ಟು ಅದು ಸರ್ವಿಸ್ ತಗೋಬಹುದು ಅಂತ ವೆಬ್ಸೈಟ್ ನಲ್ಲಿ ಆಪ್ಷನ್ ಅವೈಲೇಬಲ್ ಆಗುತ್ತೆ. ಅದಕ್ಕೆ ಅಡ್ರೆಸ್ ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪಬ್ಲಿಕ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ವೆಬ್ಸೈಟ್ ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಲೊಕೇಶನ್ ಅಡ್ರೆಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ನೀವು ಕೊಡಬೇಕು. ಈಗ ನಾಲ್ಕನೇ ಆಪ್ಷನ್ ಏನಿದೆ ಅಂತಂದ್ರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ. ಈಗ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನೇನಿದೆ ಸೊ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಈಗ BBMP ನಲ್ಲಿ ಆನ್ಲೈನ್ LP ಸರ್ವಿಸ್ ನಾವು ರಿಜಿಸ್ಟರ್ ಆಗಿದೀವಿ. ಓಕೆ, ಸೊ ಹಾಗಾದ್ರೆ ಈಗ ಈ LP ಸರ್ವಿಸ್ ಈ ಆಂಟ್ರಪ್ರಿನರಿಗೆ, ಈ ವ್ಯಕ್ತಿಗೆ ನಾವು ಎಷ್ಟು ದುಡ್ಡು ಕೊಡಬೇಕು, ಖಾತಾ ತಗೋಬೇಕು, ಖಾತಾ ಸರ್ವಿಸಸ್ ತಗೋಬೇಕು ಅಂತ, ಅಂಡ್ BBMPಗೆ ನಾವು ಎಷ್ಟು ಹಣ ಕೊಡಬೇಕು. ಸೊ ಇದ್ರ ಬಗ್ಗೆ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ. ಏನಿದೆ ಪಾಯಿಂಟ್ ಅಂತಂದ್ರೆ ಅಪ್ಲಿಕೇಶನ್ ಸಬ್ಮಿಷನ್ ಇಲ್ಲಿ ಆಗಿದ ಮೇಲೆ ಯಾರ ಖಾತಾ ಸರ್ವಿಸಸ್ ಕೊಡ್ತಾರಲ್ಲ ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕ್ಬೇಕು. ಸೊ ಅವರಿಗೆ ನಾವು ಎಷ್ಟು ದುಡ್ಡು ಕೊಡಬೇಕು, 45 ರೂಪೀಸ್ ಪರ್ ಅಪ್ಲಿಕೇಶನ್ ಕೊಡಬೇಕು. ಓಕೆ, ಸೊ 45 ರೂಪೀಸ್ಗಿಂತ ಜಾಸ್ತಿ ಕೊಡೋಂಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಅದ್ರ ಜೊತೆಗೆ ಪ್ಲಸ್ ಏನ್ ಹೇಳಿದ್ದಾರೆ ಅಂತಂದ್ರೆ ಈಗ ಕೆಲವೊಂದ್ ಸರ್ತಿ ಕೆಲವು ಕ್ರೈಟೇರಿಯಾನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಪ್ರತಿ ಪೇಜಿಗೆ 5 ರೂಪಾಯಿ ಚಾರ್ಜ್ ಮಾಡಬಹುದು LP ಸರ್ವಿಸ್ ತಗೊಳ್ಳಿಕ್ಕೆ. ಸೊ ಪ್ರತಿ ಪೇಜಿಗೆ 5 ರೂಪೀಸ್ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಒಂದು ಕೂಡ ಇಲ್ಲಿ ಸಪರೇಟ್ ಆಗಿ ಹೇಳಿದ್ದಾರೆ. ಅಂಡ್ ಸೊ ದಟ್ ಸ್ಕ್ಯಾನಿಂಗ್ ಫೀಸ್ ಅಂತ ಇದಕ್ಕೆ ಹೇಳ್ಬೋದು, ಅಪ್ಲೋಡಿಂಗ್ ಫೀಸು ಅಥವಾ ಸ್ಕ್ಯಾನಿಂಗ್ ಫೀಸ್ ಅಂತ, ರೈಟ್. ಸೊ ಇದು 45 ರೂಪೀಸ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ಅಂಡ್ 5 ರೂಪೀಸ್ ಪರ್ ಪೇಜ್ ಸ್ಕ್ಯಾನಿಂಗ್ ಫೀಸ್ ಅಂತ, ರೈಟ್. ಸೊ ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು, ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ. ಓಕೆ, ಸೊ ಈಗ ಅಕ್ನಾಲೆಜ್ಮೆಂಟ್ ನೀವು ತಕೋಬಹುದು ಆಸ್ ಎ ರೆಫರೆನ್ಸ್ ಅಂತ. ಸೊ BBMPಗೆ ಯಾವುದೇ ದುಡ್ಡು ಪೇ ಮಾಡೋದು ಅವಶ್ಯಕತೆ ಇಲ್ಲ. ಯಾವಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂಡ್ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿದೆ, ಸೊ BBMPಗೆ ಏನು ದುಡ್ಡು ಕಟ್ಟೋದು ಅವಶ್ಯಕತೆ ಇಲ್ಲ. ಸೊ ಇದು ಒಂದನೇ ಪಾರ್ಟ್. ಈಗ ಎರಡನೇ ಪಾರ್ಟ್ ಏನು ಅಂತಂದ್ರೆ ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು, ಅದು ಅಪ್ರೂವಲ್ ಆಗಿದೆ, ಈಗ ಫೈನಲ್ ಈ ಖಾತಾ ರೆಡಿ ಇದೆ. ಸೊ ರೆಡಿ ಇದೆ ಅಂತಂದ್ರೆ ಪ್ರಿಂಟ್ ಔಟ್ ತಗೋಬೇಕು ಅಂತಂದ್ರೆ ಅವಾಗ LPE ಸರ್ವಿಸ್ ಯಾರು ಕೊಡ್ತಾರಲ್ಲ ಅವರಿಗೆ 45 ರೂಪೀಸ್ ಪೇ ಮಾಡ್ಬೇಕಾಗತ್ತೆ. ಸೊ ಇವರಿಗೆ 45 ರೂಪೀಸ್ ಮತ್ತೆ ನೀವು ಪೇ ಮಾಡ್ಬೇಕಾಗತ್ತೆ ಪ್ರಿಂಟ್ ಔಟ್ ತೆಗಿಬೇಕು ಅಂತ. ಈಗ BBMPಗೆ ಈಗ ಇದೇನು ಫೈನಲ್ ಈ ಖಾತಾ ರೆಡಿ ಇದೆ. ಸೊ ಈಗ ಇದು ಪ್ರಿಂಟ್ ಔಟ್ ತೆಗಿಬೇಕು. ಸೊ ಪ್ರಿಂಟ್ ಔಟ್ ತೆಗಿಬೇಕು ಅಂತಂದ್ರೆ BBMPಗೆ 125 ರೂಪೀಸ್ ಈಗ ಪೇ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಚಾರ್ಜ್ ಅನ್ನ ಫಿಕ್ಸ್ ಮಾಡಿದ್ದಾರೆ BBMP ದಿಂದ. 45 ರೂಪೀಸ್ LP ಸರ್ವಿಸ್ ಯಾರು ಕೊಡ್ತಾರ ಅವರಿಗೆ ಅಂಡ್ 125 ರೂಪೀಸ್ BBMPಗೆ ಫೈನಲ್ ಈ ಖಾತಾ ರೆಡಿ ಆಗಿ ಪ್ರಿಂಟ್ ತೆಗೆಯುವ ಟೈಮಿಗೆ 125 ರೂಪೀಸ್ ಇಲ್ಲಿ ಪೇ ಮಾಡ್ಬೇಕಾಗತ್ತೆ, ರೈಟ್. ಸೊ ಈ ರೀತಿ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಯಾರಿಗೆ ಎಷ್ಟು ಪೇ ಮಾಡಬೇಕು, ಯಾವಾಗ ಪೇ ಮಾಡಬೇಕು ಅಂತ. ಓಕೆ, ಸೊ ಫೋರ್ತ್ ಆಪ್ಷನ್ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಯಾವುದು, ಫೀಸ್ ರಿಲೇಟೆಡ್, ಎಷ್ಟು ಫೀಸ್ ಫೈನಲ್ ಈ ಖಾತಾ ಅಪ್ಲಿಕೇಶನ್ಗೆ, ಪ್ರಿಂಟಿಗೆ, ಸ್ಕ್ಯಾನಿಗೆ ಅಂತ, ರೈಟ್. ಸೊ ಈ ರೀತಿ ಲಾಸ್ಟಿಗೆ ಒಂದು ಆಪ್ಷನ್ ಬರುತ್ತೆ ಕನ್ಸೆಂಟ್ ಅಂಡ್ ಸರ್ಟಿಫೈ ಅಂತ. ಸೊ ಎಲ್ಲಾ ಇನ್ಫಾರ್ಮೇಶನ್ ನಾನೇನೇನ್ ಸಬ್ಮಿಟ್ ಮಾಡಿದ್ದೀನಿ ಅದು ಎಲ್ಲ ಇನ್ಫಾರ್ಮೇಶನ್ ಕೂಡ ಎಲ್ಲ ಕರೆಕ್ಟ್ ಇದೆ, ಇಲ್ಲ ಅಂತಂದ್ರೆ ನಂದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ, ಈ ತರ ಎಲ್ಲ
ಒಂದು ಕಂಡೀಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಎಲ್ಲ ನೀವು ಡೀಟೇಲ್ ಆಗಿ ಓದ್ಕೊಂಡ್ಬಿಟ್ಟು ಲಾಸ್ಟಿಗೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ಲಿ ಈ ತರ ನಿಮ್ದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ವೆಲ್ಕಮ್ ಟು BBMP's ಲೋಕಲ್ ಪ್ರೈವೇಟ್ ಎಂಟರ್ಪ್ರಿನರ್ ಇ ಖಾತಾ ಅಂಡ್ BBMP ಸರ್ವಿಸಸ್ ಡೆಲಿವರಿ ಸಿಸ್ಟಮ್ ಅಂತ. ಸೊ ಇಲ್ಲಿ ಫಸ್ಟ್ ಪೇಜಿಗೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇ ಖಾತಾ ಫಾರ್ ಎಕ್ಸಿಸ್ಟಿಂಗ್ ಖಾತಾ, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಎಕ್ಸಿಸ್ಟಿಂಗ್ ಖಾತಾ. ನಿಮ್ಮ ಹತ್ರ ಆಲ್ರೆಡಿ ಖಾತಾ ಇದೆ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲ ನನ್ನ ಹತ್ರ ಖಾತಾ ಇಲ್ಲ, ನ್ಯೂ ಖಾತಾ ಬೇಕು ಅಂದ್ರೆ ಸೆಕೆಂಡ್ ಆಪ್ಷನ್. ಸೊ ಮ್ಯಾನುವಲ್ ಖಾತಾ ಆಲ್ರೆಡಿ ಇದೆ ಅಂತಂದ್ರೆ ಇಲ್ಲಿ ಫೈನಲ್ ಈ ಖಾತಾಗೆ ನೀವು ಇಲ್ಲಿಂದ ಅಪ್ಲೈ ಮಾಡಬಹುದು, ಫಸ್ಟ್ ಆಪ್ಷನ್. ಇಲ್ಲ ನನ್ನ ಹತ್ರ ಮ್ಯಾನುವಲ್ ಖಾತಾ ಏನೂ ಇಲ್ಲ, ನನಗೆ ಫ್ರೆಶ್ ಆಗಿ ಅಪ್ಲೈ ಮಾಡಬೇಕು ಅಂದ್ರೆ ನ್ಯೂ ಖಾತಾ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಸರ್ವಿಸಸ್ ಕೊಡಬಹುದು ಜನರಲ್ ಸಿಟಿಸನ್ಸ್ಗೆ, ಜನರಲ್ ಪಬ್ಲಿಕ್ಗೆ. ಈ ರೀತಿ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ BBMP ಆನ್ಲೈನ್ LP ಸರ್ವಿಸಿಗೆ. ಓಕೆ, ಸೊ ಈ ರೀತಿ ರಿಜಿಸ್ಟರ್ ಮಾಡಿ ಮೇಲೆ ನೀವು ಖಾತಾ ಸರ್ವಿಸಸ್ ಕೊಡಬಹುದು. ಓಕೆ, ಸೊ ಈಗ ಇನ್ನೊಂದು ಪಾಯಿಂಟ್, BBMP ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಮಾಡಿದ್ದೆ. ಸೊ ಎಲ್ಲಾ ವಿಡಿಯೋಸ್ ಲಿಂಕು ಎಲ್ಲಾ ವಿಡಿಯೋಸ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಸೊ ಆ ಪ್ಲೇ ಲಿಸ್ಟ್ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಎಲ್ಲ ಡೀಟೇಲ್ ಆಗಿ ನೋಡ್ಬೋದು. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮಾಡಿ, ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.